ಈ ದಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AUTUCಯಿಂದ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಹೋರಾಟದ ಭಾಗವಾಗಿ ಇವತ್ತಿನ ದಿನ ಇಡೀ ದಿನ ಬೆಳಗಿನಿಂದ ಸಂಜೆವರೆಗೂ ಮತ್ತು ಇಲ್ಲಿವರೆಗೂ ಕೂಡ ಈ ಹೋರಾಟ ನಿರತ ಆಶಾ ಕಾರ್ಯಕರ್ತೆಯರು ಇದೇ ಫ್ರೀಡಮ್ ಪಾರ್ಕಲ್ಲಿ ತಂಗಿದ್ದಾರೆ. ಇವತ್ತಿನವರೆಗೂ ಈ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಷ್ಟ ಭರವಸೆ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಫ್ರೀಡಮ್ ಪಾರ್ಕಲ್ಲೇ ಇಲ್ಲೇ ಉಳಿದು ನಾಳೆ ಹೋರಾಟನ ಮುಂದುವರಿಸ್ತಾ ಇದ್ದಾರೆ. ನಾಳೆ 2ನೇ ದಿನಕ್ಕೆ ಈ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಆರೋಗ್ಯ ಅಧಿಕಾರಿಗಳು ಬಂದು ಮಾನ್ಯ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋದಕ್ಕೆ ಮನವಿ ಪತ್ರ ತೆಗೆದುಕೊಂಡು ಹೋಗಿದ್ದಾರೆ. ಒಟ್ಟಾರೆಯಾಗಿ ಆಶಾ ಕಾರ್ಯಕರ್ತೆಯರು ಈ ಚಳಿಯಲ್ಲೂ ಕೂಡ ಈ ಒಂದು ಹೋರಾಟದ ಕಾವನ್ನು ಇಟ್ಕೊಂಡು ಇಲ್ಲಿ ಎಲ್ಲರೂ ಕೂಡ ತಂಗಿದ್ದಾರೆ. ಬಹುದಿನಗಳ ಬೇಡಿಕೆ ಆಶಾ ಕಾರ್ಯಕರ್ತೆಯರದ್ದು ಏನಿದೆ, ಕನಿಷ್ಠ 15,000 ಆಗಬೇಕನ್ನೋವಂಥದ್ದು, ಅದನ್ನು ಈಡೇರಿಸಬೇಕು ಅನ್ನೋದು ಇವರ ಪ್ರಮುಖವಾದಂಥ ಬೇಡಿಕೆ ಆಗಿದೆ. ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಾಗೆಯೇ ಉಪಮುಖ್ಯಮಂತ್ರಿಗಳು ಕೂಡ ಭರವಸೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಈ ಸಾರಿ ಬರೀ ಭರವಸೆ ಅಷ್ಟೇ ಸಾಲದು, ನೀವು ತಗೊಂಡಂಥ ಕ್ರಮನ ಇವತ್ತು ನಮ್ಮ ಕಿವಿ ಮುಟ್ಟಬೇಕು ಅಂಥೇಳಿ ಎಲ್ಲ ಆಶಾ ಕಾರ್ಯಕರ್ತೆಯ ಆಗ್ರಹ ಆಗಿದೆ. ನಾಳೆ ದಿನಕ್ಕೆ 2ನೇ ದಿನದ ಒಂದು ಹೋರಾಟ ಪ್ರಾರಂಭ ಆಗ್ತಾ ಇದೆ. ಸೊ ಈಗಾಗಲೇ ಮತ್ತಷ್ಟು ಆಶಾ ಕಾರ್ಯಕರ್ತೆಯರು ರಾಜ್ಯದ ವಿವಿಧ ಭಾಗಗಳಿಂದ ನಾಳೆ ಈ ಒಂದು ಹೋರಾಟದ ಜಾಗಕ್ಕೆ ಬಂದು ಸೇರ್ತಾ ಇದ್ದಾರೆ. ಹೋರಾಟನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಗೋ ನಿಟ್ಟಿನಲ್ಲಿ ಆಶಾ ಹೋರಾಟ ಮುಂದುವರಿತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.